ಗದಗದ ಲಕ್ಕುಂಡಿಯಲ್ಲಿ ನಿಧಿ ಪತ್ತೆಯಾಗಿದೆ. ನಿಧಿ ಅಂದರೆ ಏನು ತಡ್ಕೊಳಕ್ಕಾಗ್ತಿಲ್ಲ ಅನ್ನೋಷ್ಟು ನಿಧಿ ಅಲ್ಲ, 470 ಗ್ರಾಂ ಇರಲಿ, ಅದ್ರ ನಿಧಿನೇ ಏನೇ ಆದರೂ. ಸರಿ, ಈ ಪ್ರಕರಣದಲ್ಲಿ ಕುಟುಂಬಕ್ಕೆ ಏನು ಅನ್ನೋ ಪ್ರಶ್ನೆನ ನಿನ್ನೆ ಪಬ್ಲಿಕ್ ಟಿವಿ ಎತ್ತಿತ್ತು. ಭಾಳ ಜನಕ್ಕೆ ಇದು ಗೊತ್ತಿರಲಿಲ್ಲವಂತೆ. ನನಗೆ ಆಶ್ಚರ್ಯ ಅದು. ಹೇಗೆ ಜನಕ್ಕೆ ಗೊತ್ತಿಲ್ಲದೆ ಇರ್ಬೋದು, ಆಫೀಸರ್ಸ್ಗೆ ಹೆಂಗೆ ಗೊತ್ತಿರಲಿಲ್ಲ? ಅದು ಏನೇ ಹೋಟೆಲಿ ಅದೊಂದು ಆ್ಯಕ್ಟ್ ಇದೆ, ಕಾನೂನಿದೆ ಅದಕ್ಕೆ. ಸರಿ, ಈಗ ಪರಿಹಾರದ ಭರವಸೆ ಕೊಟ್ಟಿದ್ದಾರಂತೆ. ಸ್ಥಳಕ್ಕೆ ಇವತ್ತು ಪುರಾತತ್ವ ಇಲಾಖೆ ಅಧಿಕಾರಿಗಳು, ಶಾಸಕರು, ಜಿಲ್ಲಾಧಿಕಾರಿಗಳು ಎಲ್ಲ ಭೇಟಿ ಕೊಟ್ಟಿದ್ದಾರೆ. ಈ ವೇಳೆಯಲ್ಲಿ ನಿಧಿಯ 5ನೇ ಒಂದು ಭಾಗನ ಕುಟುಂಬಕ್ಕೆ ಕೊಡಬಹುದು ಅಂತ ಪುರಾತತ್ವ ಇಲಾಖೆ ನಿರ್ದೇಶಕ ಶೈಜೇಶ್ವರ್ ಅವರು ಭರವಸೆ ಕೊಟ್ಟಿದ್ದಾರೆ ನಿಧಿ ಕಾಯ್ದೆ ಪ್ರಕಾರ. ಸರಿ, ಇದ್ರ ಬಗ್ಗೆ ನಮ್ಮ ವರದಿಯೆಲ್ಲ ಬಂತು. ನಮ್ಮಲ್ಲಿ ಸಿಕ್ಕಾಪಟ್ಟೆ ನಮ್ಮಲ್ಲಿ ಏನು ಹಾಕ್ಕೊಂಡಿದ್ದು ಹೊಡೆದ್ರು, ಲಾಯರ್ ಗಿಯರ್ನೆಲ್ಲ ಕರ್ಕೊಂಬಂದು ಹಾಕ್ಸಿದ್ರು ಪಾಯಿಂಟ್ ಮೇಲೆ ಪಾಯಿಂಟನ್ನ. ಸರಿ, ಆ ಫ್ಯಾಮಿಲಿನವ್ರು ಕೈ ತೊಳ್ಕೊಂಡು ಕೂತಿದ್ರು. ನಮ್ಗೆ ಅಷ್ಟೇ ಒಂದು ಶಾಲು, ಒಂದು ಹಾರ, ತಲೆ ಒಂದು ಸವ್ರು ಬಿಟ್ಟು ಒಂದು ಫೋಟೋ ತೆಗೆಸಿ ಹೋದ್ರು ಇವರು ಅಂತ. ಈಗ ಅವ್ರಿಗೊಂದು ಆಸೆ ಬಂದಂಗೆ ಇದೆ ಪಾಪ. ಈ ಮಧ್ಯೆ ಅವರ ಪ್ರಾಮಾಣಿಕತೆಯನ್ನು ಮೆಚ್ಚಿ ಲಕ್ಕುಂಡಿ BH ಪಾಟೀಲ್ ಶಿಕ್ಷಣ ಸಮಿತಿ ಉಪಾಧ್ಯಕ್ಷ ಸಿದ್ದು ಪಾಟೀಲ್, ವೆರಿ ಗುಡ್, ಒಳ್ಳೇದು ಮಾಡಿದ್ರು ಸಿದ್ದು ಪಾಟೀಲ್ರು, ಬ್ರಿಲಿಯಂಟ್ ವರ್ಕ್. ಆ ಮಗುಗೆ ನಾನು ಶಿಕ್ಷಣಕ್ಕೆ ಸಂಪೂರ್ಣ ನಿಮ್ಗೆ ಓದಿಸ್ತೀನಿ ಕಣಪ್ಪ ಅಂತ ಹೇಳಿದಾರಂತೆ. ವೆರಿ ಗುಡ್, ಅದು ಸಿದ್ದು ಪಾಟೀಲ್ರು ಒಳ್ಳೆ ಕೆಲಸ ಮಾಡಿದ್ದಾರೆ. ಆಯಿತಾ. ಇನ್ನು ಊರಿನವರು ನಿಧಿ ಸಿಕ್ಕ ಸ್ಥಳದಲ್ಲಿ ಲಕ್ಷ್ಮೀದೇವ್ ಗುಡಿ ಇತ್ತು, ಅಭಿವೃದ್ಧಿ ಮಾಡಬೇಕು. ಅಗ್ಯವಾರ್ಗೆ ಏನೋ ಲಕ್ಷ್ಮೀದೇವ್ ಗುಡಿ ಇತ್ತು ಅಂತ ನಿಮಗೆ ಜ್ಞಾನ ಇರಲಿಲ್ಲ ಊರಿನವ್ರಿಗೆ. ಸುಮ್ಮನೆ ಬರೀ ಬುರುಡೆದಾಸರು ನೀವೇ. ಆ ಜಾಗದಲ್ಲಿ ಮನೆ ಕಟ್ಕೋಬೇಕು ಅಂತ ಅಗ್ಯವಾಗ ಲಕ್ಷ್ಮೀದೇವ್ ಗುಡಿ ಗೊತ್ತಿರಲಿಲ್ಲ. ತಕ್ಷಣ ಬಂದ್ಬಿಡ್ತು ಲಕ್ಷ್ಮೀದೇವ್ ಗುಡಿ ಇವ್ರಿಗೆ ಎಲ್ಲಿಂದಾನೋ. ಎಲ್ಲ ಇನ್ನೊಬ್ಬರ ಹೆಸರಲ್ಲಿ ವ್ಯವಹಾರ ಮಾಡೋದೆ. ದೇವಿಗೆ ಬಂಗಾರದ ತಾಳಿ, ಕಿರೀಟ ಎಲ್ಲ ಮಾಡಿಸ್ಕೊಡ್ಬೇಕು, ಕುಟುಂಬಸ್ಥರಿಗೆ ಪರಿಹಾರ ಕಟ್ಟಿ ಮನೆ ಕಟ್ಟಿ ಪರಿಹಾರ ಕೊಡಬೇಕು ಅಂತ. ಹಾಗೆಲ್ಲ ಕೊಡೋಕ್ಕೆ ಬರಲ್ಲ, ಹಾಗೆಲ್ಲ ಮಾಡೋಕ್ಕೂ ಬರಲ್ಲ, ಕೊಡೋಕ್ಕೂ ಬರಲ್ಲ. ಗದಗ ಉಸ್ತುವಾರಿ HK ಪಾಟೀಲ್ರ ಪ್ರತಿಕ್ರಿಯೆ ಕೊಟ್ಟು, ಭೂಮಿಯೊಳಗೆ ಯಾವುದೇ ಮೌಲ್ಯಯುತ ವಸ್ತು ಸಿಕ್ಕರೆ ಸರ್ಕಾರಕ್ಕೆ ಸೇರಿದ್ದು, ಕುಟುಂಬದ ಪ್ರಾಮಾಣಿಕತೆಯನ್ನು ನಾವು ಗೌರವಿಸ್ತೀವಿ ಅಂತ ಹೇಳಿದರೆ. DC ಹಾಗೆ ಅಂದಿದ್ದಾರೆ. ಆಲ್ರೈಟ್, ಯಾರೇನು ಹೇಳಿದ್ದಾರೆ ಫಸ್ಟ್ ನೋಡ್ಬಿಡೋಣ. ಜಿಲ್ಲಾಡಳಿತ ಹ್ಯಾಂಡ್ ಓವರ್ ಮಾಡ್ಕೊಳ್ಳುತ್ತೆ ಸರ್. ಅದ್ರ ಮೇಲೆ ನಮ್ಮ ಇಲಾಖೆ ಇದ್ದ ಅದ್ರದ್ದು ಏನು ಪ್ರೊಸೀಜರ್ ಇದೆಯೋ ಅದು ಪ್ರೊಸೀಜರ್ ಮಾಡಿ ಅದ್ರ ಪ್ರಕಾರ ವರದಿ ಸಲ್ಲಿಸ್ತೀವಿ. ಅದು ವರದಿ ಸಲ್ಲಿಸಿದ ನಂತರ ಅವ್ರಿಗೆ ಏನು ಪರಿಹಾರ ಕೊಡೋದಿದೆಯೋ ಅದು ಜಿಲ್ಲಾಡಳಿತ ನಿರ್ಧರಿಸ್ತದೆ ಸರ್. 5ನೇ ಒಂದು ಭಾಗ ಇದೆ ಸರ್. ಅದು ನಗದು ರೂಪ ಅಂತ ಇದೆ. ಜಿಲ್ಲಾಡಳಿತದ ಜೊತೆ ಚರ್ಚೆ ಮಾಡ್ತೀವಿ. ಖಂಡಿತ ಅದ್ರ ಬಗ್ಗೆ ಅವ್ರಿಗೆ ಏನು ಕೊಡೋದಿದೆಯೋ ಅದು ಖಂಡಿತ ಕೊಡ್ತಾರೆ ಸರ್. ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗದಂಗೆ ನಾವು ನೋಡ್ಕೊಂತೀವಿ ಸರ್. ನಮ್ಮ ಹಿರಿಯ ಅಧಿಕಾರಿ ಸಚಿವರ ಜೊತೆ ಚರ್ಚೆ ಮಾಡ್ತೀವಿ, ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಕ್ರಮ ಕೈಗೊಳ್ತೀವಿ ಸರ್. ಭರವಸೆ ಕೊಡ್ತೀವಿ ಅಂತ ಹೇಳಿಲ್ಲಪ್ಪ. ಕಾನೂನಲ್ಲಿ ಏನೇನು ಅವಕಾಶ ಇದೆ ಅದೆಲ್ಲ ಅವ್ರಿಗೆ ತಲುಪಿಸಕ್ಕೆ ದಾರಿ ಮಾಡ್ತೀವಿ. ಆ್ಯಕ್ಟಲ್ಲಿ ಏನೇನು ಅವಕಾಶ ಇದೆ ಆ ಪ್ರಾಮಾಣಿಕತೆಗೆ ಸರ್ಕಾರದಲ್ಲಿ ಆಲ್ರೆಡಿ ಕಾನೂನಲ್ಲಿ ಸಾಕಷ್ಟು ಅವಕಾಶ ಕೊಟ್ಟಿದ್ದಾವೆ. ಅದನ್ನು ಅವ್ರಿಗೆ ತಲುಪಿಸಕ್ಕೆ ನಾವು ಕ್ರಮ ತಗೊಳ್ತೀವಿ. ಅದು ಕಾನೂನಲ್ಲಿ ಏನೇ ಅವಕಾಶ ಇದೆ ಅದೆಲ್ಲ ಮಾಡ್ತೀವಿ. ದಟ್ ಲ್ಯಾಂಡ್ ವಿಲ್ ಬಿ ಅಕ್ವೈರ್ಡ್. ಅಕ್ವಿಸಿಷನ್ ಬೇಡ, ಜಾಗ ಬೇಕು ಅಂತ ಹೇಳಿದ್ರೆ ಅದ್ರ ಬಗ್ಗೆ ಸರ್ಕಾರ ಜೊತೆ ವ್ಯವಹಾರ ಮಾಡಿ ಅವ್ರಿಗೆ ಜಾಗ ಕೊಡ್ಸಕ್ಕೆ ದಾರಿ ಮಾಡ್ತೀವಿ. ರೂಲ್ಸಲ್ಲಿ ಏನಿದೆ ಅದನ್ನು ನೋಡ್ಕೊಂಡು ಅದರಂತೆ ಮಾಡ್ತೀವಿ. ಭೂಮಿಯ ಕೆಳಗೆ ಸಿಕ್ಕಿರ್ತಕ್ಕಂಥ ಏನು ಈ ವ್ಯಾಲ್ಯೂಬಲ್ ಬೆಲೆ ಬಾಳ್ತಕ್ಕಂಥ ವಸ್ತುಗಳಿವೆ ಅವು ಸರ್ಕಾರದ ಟ್ರಾಬಾಗಿ ಬರ್ತದೆ. ನಮ್ಮ ಈ ಸಮಾಧಾನ ಈ ಖುಷಿ ಅಂತ ಎಲ್ಲ ಹೇಳಿ ಮಾಡ್ಕೊಟ್ಟು ನಮ್ಮ ನೀನು ಏನು ಬೇಕು ಮಾಡ್ಕೊಟ್ಟು ನಾನು ಅಂತ ಹೇಳಿ ಹೋಗ್ಯಾರ. ಓಕೆ, ಭೂಮಿಯ ಕೆಳಗಡೆ ಏನು ಪ್ರಶ್ನೆ? ಭೂಮಿಯ ಕೆಳಗಡೆ ಇರುವ ಯಾವುದೇ ಪದಾರ್ಥ ಪ್ರಜೆದು ಅಲ್ಲ, ಅವ್ರಿಗೆ ಹಕ್ಕಿಲ್ಲ, ಸಂಸ್ಥಾನದ ಆಸ್ತಿ ಅದು. ಅಂದರೆ ದಿ ಅಸೆಟ್ಸ್ ಬಿಲೋ ದಿ ಗ್ರೌಂಡ್ ಬಿಲಾಂಗ್ಸ್ ಟು ದ ಸ್ಟೇಟ್. ಉದಾಹರಣೆಗೆ, ನಾಳೆ ನನ್ನ ಮನೆ ಕೆಳಗಡೆನಲ್ಲಿ ಕಚ್ಚಾ ತೈಲದ ಬಾವಿ ಒಂದು ಸಿಕ್ಕಿಬಿಡ್ತು ಅಂತ ಇಟ್ಕೊಳ್ಳೋಣ, ಎಕ್ಸಾಂಪಲ್. ಓಕೆ, ನಾನು ಬೆಳಗ್ಗೆ ಹಾಕಿದ್ದೆ ಪಂಪು ಎತ್ತಿ ಬ್ಯಾರೆಲ್ಲ ತುಂಬೋದು, ಟ್ರಂಪ್ ಕಳಿಸದೆ ವ್ಯಾಪಾರ ಮಾಡೋಣ ಅಂತ. ಹಂಗಾಗಲ್ಲ, ಮಾಡಕ್ಕೆ ಬರಲ್ಲ. ಹಾಗಾಗಿ ಎನಿಥಿಂಗ್ ದಟ್ ಬಿಲಾಂಗ್ಸ್ ಟು ಇದು ಅಂದರೆ ಸ್ಟೇಟ್ಗದು. ಅದು ಮಿನರಲ್ ಇರಬಹುದು, ಚಿನ್ನ ಇರ್ಬೋದು, ಮತ್ತೊಂದಿರ್ಬೋದು, ಮಗದೊಂದಿರ್ಬೋದು, ಡ್ಯಾಶ್ ಇರ್ಬೋದು. ನಂಬರ್ 1. ನಂಬರ್ 2, ಈ ಪ್ರಕರಣದಲ್ಲಿ ಇದು ಟ್ರೆಷರ್ ಟು ಆ್ಯಕ್ಟ್, ಇದು ಹಳೇದಿದು ಆ್ಯಕ್ಟ್, ಇದು ಹೊಸದಲ್ಲ. ಇದು ಅಧಿಕಾರಿಗಳು ನಿನ್ನೆ ಮೊನ್ನೆ ಬಂದಿದ್ದ ಆ್ಯಕ್ಟ್ ಥರ ಮಾತಾಡೋಕ್ಕೆ ಹೋಗಬೇಡಿ. ಇದು ಹಳೆಯ ಆ್ಯಕ್ಟ್. ಇದು ಆ್ಯಕ್ಟು ಕ್ಲಿಯರ್ ಇದೆ. ಕೋರ್ಟ್ಗಳಲ್ಲಿ ಇಂತಹ ಪ್ರಕರಣಗಳನ್ನು ಭಾಳ ಸ್ಪಷ್ಟವಾಗಿ ಇತ್ಯರ್ಥ ಮಾಡಿದ್ದಾರೆ. ಹಾಗಾಗಿ ಇದನ್ನು ಎಳೆಯಕ್ಕೆ ಹೋಗಬೇಡಿ. ನ್ಯಾಯಬದ್ಧವಾಗಿ ಬರೋದನ್ನು ಆ ಫ್ಯಾಮಿಲಿಗೆ ಕೊಟ್ಟುಬಿಡಬೇಕು. 3ನೇದು, ಸಿಕ್ಕುವ ನಿಧಿಯನ್ನು ಯಾರಾದರೂ ಹಕ್ಕುದಾರರು ಬಂದು ಕ್ಲೈಮ್ ಮಾಡಿದ್ರೆ ಕತೆ ಬೇರೆ. ದೇ ಹ್ಯಾವ್ ಟು ಪ್ರೂವ್ ಇಟ್.
ಅದು ಅವ್ರದ್ದೇ ಅಂತ. ಹಕ್ಕದಾರರು. ಅದು ಇಲ್ಲದಿದ್ದಾಗ ಯಾರು ನಿಧಿ ಪತ್ತೆ ಮಾಡಿ ಒಪ್ಪಿಸುತ್ತಾರೋ ಅವರಿಗೆ ಇಂತಿಷ್ಟು ಅಂತ ಇದೆ, ಓಕೆ, ಅದನ್ನು ಕೊಡಬೇಕು. 4ನೇದು, ಇದಕ್ಕೆ ಚಿನ್ನದ ಮೌಲ್ಯದ ಜೊತೆಗೆ ಆಂಟಿಕ್ ವ್ಯಾಲ್ಯೂನು ಬರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಅದು ಆಂಟಿಕ್ ಆದಾಗ ಮೇಲ್ನೋಟಕ್ಕೆ ಅದು ಆಂಟಿಕ್ ಇದ್ದಂಗಿದೆ. ಹೌದು. ಅದು ಎಷ್ಟು ವರ್ಷದ ಹಳೆಯ ಆಭರಣಗಳು ಅನ್ನೋದನ್ನು ಪರಿಣಿತರು ಬಹಳ ಸುಲಭವಾಗಿ ಡಿಸೈಡ್ ಮಾಡ್ತಾರೆ, ಯಾವ ಸಮಸ್ಯೆನೂ ಇಲ್ಲ ಅದಕ್ಕೆ. ಹಾಗಾಗಿ HK ಪಾಟೀಲ್ರು ಬೇರೆ ವಿಚಾರದಲ್ಲಿ ಏನೇ ಇರ್ಬೋದು, ಅವರು ಎಸ್ಕೇಪ್ ಆಗ್ಬಿಡ್ಬೋದು ಒಂದೊಂದ್ಸರಿ ಅವರು, ಬಟ್ ಅವರ ಸೆನ್ಸಿಟಿವಿಟಿನ ಯಾರೂ ಚಾಲೆಂಜ್ ಮಾಡಬೇಡಿ. ಓಕೆ, ಅವರ ಸೂಕ್ಷ್ಮತೆ, HK ಪಾಟೀಲ್ರು ರಿಲೇಟಿವ್ಲಿ ಎ ವೆರಿ ಸೆನ್ಸಿಟಿವ್ ಮ್ಯಾನ್, ಪರ್ಸನ್. ಇಂಡಿವಿಜುವಲಿ ನಾನು ವೈಯಕ್ತಿಕವಾಗಿ ಹೇಳ್ತಿರೋದು. ಹಾಗಾಗಿ ಅವರು ಇದರಲ್ಲಿ ಕಾನೂನುಬದ್ಧವಾಗಿ ಸೂಕ್ಷ್ಮತೆಯಿಂದ ಏನಾಗಬೇಕೋ ಅದನ್ನು ಮಾಡಿಕೊಡ್ತಾರೆ ಅನ್ನೋ ನಂಬಿಕೆ ನನಗಂತೂ ಇದೆ, ಮೋಸ ಮಾಡಲಿಕ್ಕಿಲ್ಲ. ಇನ್ನು ಆ ಜಾಗನೂ ಅವ್ರಿಗೆ ಬಿಟ್ಟುಕೊಡ್ತಾರಲ್ಲ ಸರ್? ಜಾಗನ ಸರ್ಕಾರಕ್ಕೆ ಅನುಮಾನ ಇದ್ದರೆ ಅಲ್ಲಿ ನಿಧಿ ಇರೋದ್ರಿಂದ ಮತ್ತಷ್ಟು ಉತ್ಖನನ ಆಗಬೇಕಾಗತ್ತೇನೋ, ಓಕೆ, ಬೇರೆ ಏನಾದ್ರು ನಿಧಿ ಇರಬಹುದೇನೋ ಅನ್ನೋದೆಲ್ಲ ಇದ್ದಾಗ ಸರ್ಕಾರ ವಶಪಡಿಸ್ಕೋಬೇಕಾಗತ್ತೆ. ವಶಪಡಿಸಿಕೊಂಡಿದ್ದಕ್ಕೆ ಪರಿಹಾರವನ್ನು ಕೊಡಬೇಕಾಗಿ ಬರುತ್ತೆ. ಓಕೆ, ಆಲ್ಟರ್ನೇಟ್ ಏನಾದರೂ ವ್ಯವಸ್ಥೆ ಆಗಬೇಕು. ಎಸ್. ಇನ್ನು ರಾಜ್ಯದಲ್ಲಿ ನಾಯಕತ್ವ ಫೈಟ್ ಮಧ್ಯೆ, ಫಾರ್ ಎಕ್ಸಾಂಪಲ್ ಫಾರಿನ್ನಲ್ಲಿ ಯಾರಿಗಾರು, ಯಾಕಂದರೆ ಇಂಥ ಸಬ್ಜೆಕ್ಟ್ಗಳು ಬರಲ್ಲ ಸಾಮಾನ್ಯವಾಗಿ ನಮ್ಮ ಹತ್ರ ಬಂದರೆ, ಸಿದ್ದರಾಮಯ್ಯ ಪವರ್ ಶೇರು 2 ತಿಂಗಳು ಮುಂದಕ್ಕೆ, DK ಶಿವಕುಮಾರ್ ಪವರ್ ಶೇರು 2 ತಿಂಗಳು ಮುಂದಕ್ಕೆ, ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ಕರೆದ್ರಂತೆ ಕರೆಗೆ ಅವ್ರಿಗೆ ಬರೀ ಇದೇ ಆಗೋಗಿದೆ. ನಮ್ಮ ಲೈಫೆಲ್ಲ ಜೀವನ ಎಲ್ಲ ಇದೇ ಆಗೋಗಿದೆ, ಸಾಕಾಗೋಗಿದೆ. ತಿಂದಿದ್ದನ್ನ ಇದರಲ್ಲಿ ಅರಗಿಸ್ಬೇಕು ನಾವು. ಅದಕ್ಕೆ ಇದನ್ನು ಹೇಳ್ತಿದ್ದೀನಿ. ಫಾರ್ ಎಕ್ಸಾಂಪಲ್ 14ನೇ ಶತಮಾನ, 15ನೇ ಶತಮಾನ, 16ನೇ ಶತಮಾನ, 17ನೇ ಶತಮಾನ, 18ನೇ ಶತಮಾನ ಈ ಥರದ್ರಲ್ಲಿ ಬೇಕಾದಷ್ಟು ಹಡಗುಗಳು, ಅಂದರೆ ದೇಶಗಳು ಇತರೆ ದೇಶಗಳ ಮೇಲೆ ದಾಳಿಯನ್ನು ಮಾಡ್ತಾ ಇದ್ವು. ಲೈಕ್ ಗ್ರೀಕ್ಸ್, ಅರ್ಲಿ ರೋಮನ್ಸ್, ಯುರೋಪಿಯನ್ ಕಿಂಗ್ಡಮ್ಗಳು ಎಲ್ಲರೂ, ಈವನ್ ಆ ವಿಚಾರದಲ್ಲಿ ಮುಸ್ಲಿಂ ದೊರೆಗಳು ಎಲ್ಲರೂ, ಮಂಗೋಲ್ಸು ಚೈನಾ ಮೇಲೆ ಎಲ್ಲರೂ ಒಬ್ಬರ ಮೇಲೆ ಒಬ್ಬರನ್ನ ಹೇಳ್ತಿರೋದು. ಆಗ ಬಹಳ ಶಿಪ್ಗಳಲ್ಲಿ, ಅವತ್ತಿನ ಹಡಗುಗಳಲ್ಲಿ ಸಂಪೂರ್ಣ ಚಿನ್ನವನ್ನೇ ತುಂಬಿಕೊಂಡು ಸಾಗಿಸ್ತಾ ಇದ್ದವು ಮುಳುಗೋಗ್ಬಿಟ್ಟಿವೆ. ಸೊ ಪರದೇಶದಲ್ಲಿ, ವಿದೇಶದಲ್ಲಿ ಕೆಲವು ಜಾಗಗಳಲ್ಲಿ ಮತ್ತು ಕೆಲವು ರಾಜ್ಯಗಳಲ್ಲಿ, ದೇಶಗಳಲ್ಲಿ ಮಿಲಿಯನ್ಸ್ ಆಫ್ ಡಾಲರ್ನ ಬಂಡವಾಳವಾಗಿ ಹೂಡಿ ಅದನ್ನು ಹುಡುಕ್ತಾರೆ. ಅದನ್ನು ಸಮುದ್ರದ ಆಳದಲ್ಲಿರುವಂತಹ ಹಡಗನ್ನು ಹುಡುಕ್ತಾರೆ. ಸೊ ಮಿಲಿಯನ್ಸ್ ಆಫ್ ಡಾಲರ್ ಬಂಡವಾಳ ಹಾಕ್ತಾರೆ, ಅದಕ್ಕೆ ಪುಕ್ಕಟೆ ಮಾಡಲ್ಲ ಅವರು. ಸಿಗುತ್ತೆ, ಸಿಕ್ಕಿದೆ, ಬಿಲಿಯನ್ಸ್ ಅಂಡ್ ಮಿಲಿಯನ್ಸ್ ಆಫ್ ಡಾಲರ್ಸ್ ವರ್ತ್ ಗೋಲ್ಡ್ ಎಲ್ಲ ಸಿಕ್ಕಿದೆ, ಕಾಯಿನ್ಸು, ಮತ್ತೊಂದು ಮಗದೊಂದು, ಡ್ಯಾಶು 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 ಡ್ಯಾಶು, ಹಂಗಂಗೆ ಸಿಕ್ಕಿದೆ, ಸಿಕ್ಕಿಲ್ಲ ಅಂತಲ್ಲ. ಅಫ್ಕೋರ್ಸ್ ದಿ ಗೋಲ್ಡ್ ಮೈಟ್ ಹ್ಯಾವ್ ಬಿನ್ ಕ್ರಸ್ಟೇಷನ್ ಫಾರ್ಮ್ ಆಗಿರ್ಬೋದು, ಬಿಕಾಸ್ ಆಫ್ ದಿ ಸಾಲ್ಟ್ ವಾಟರ್, ಈ ಸಮುದ್ರ ಆಗಿದ್ರೆ. ಗೋಲ್ಡಿನ ಮಜಾ ಏನಪ್ಪ ಅಂತಂದರೆ, ಆ ಮೆಟಲ್ಲಿನ ಗುಣ ಅದ್ಭುತ ಏನು ಅಂದರೆ ಅದರಷ್ಟಿಡಿಯಲ್ಲ ಗೋಲ್ಡು, ಅದು ಏನೂ ಆಗಲ್ಲ, ಅದಕ್ಕೆ ಅದು ಹಾಗೇ ಇರುತ್ತದೆ. ಒಂದು ಸ್ವಲ್ಪ ಹಿಂಗೆ ಉಜ್ಜಿದ್ರಾಯ್ತು ಅಷ್ಟೇ, ಒಂದು ಸ್ವಲ್ಪ ಮಂಕದಂಗೆ ಆಗತ್ತಷ್ಟೇ, ಅದು ಏನೂ ಆಗಲ್ಲ. ಹಾಗಾಗಿ ಅಲ್ಲೂ ನಿಯಮ ಇದೆ. ಹಾಗೆ ಕಂಡುಹಿಡಿದಾಗ ಎಷ್ಟು ಪೋರ್ಷನ್ನು ಕಂಡುಹಿಡಿದವ್ರಿಗೆ ಹೋಗುತ್ತೆ, ಎಷ್ಟು ಪೋರ್ಷನ್ನು ಸ್ಥಳೀಯ ಸರ್ಕಾರಗಳಿಗೆ ಹೋಗುತ್ತೆ ಏನಕ್ಕೆ ಇನ್ವೆಸ್ಟ್ ಮಾಡಿದ್ರು ಅಂತ ಅಷ್ಟು. ಅದರಲ್ಲಿ ಜಗಳ ಇದೆ ಕೆಲವು ದೇಶಗಳ ಮಧ್ಯೆ. ಇದು ಶಿಪ್ಪು ಹೊರಟಿದ್ದು ನನ್ನಿಂದ, ನಂದು ಕಣೆ ಅದು ಗೋಲ್ಡು ಅಂತ, ಶಿಪ್ ಮುಳುಗಿದ್ದು ನನ್ನ ಹತ್ರ, ನಂದಪ್ಪ ಗೋಲ್ಡು ಅಂತ ಫೈಟಿಂಗ್ಗಳಿವೆ. ಹಿಸ್ಟಾರಿಕ್ ಫೈಟ್ಸ್ ಆರ್ ದೇರ್. ಎಸ್. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು, ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ರಾಜ್ಯದಲ್ಲಿ ನಾಯಕತ್ವ ಫೈಟ್ ಮಧ್ಯೆ ಸಿಎಂ ಸಿದ್ದರಾಮಯ್ಯ ದಾಖಲೆ ಬಜೆಟ್ ಮಂಡಿಸುವ ಉತ್ಸಾಹದಲ್ಲಿದ್ದಾರೆ. ಸದ್ಯ 3 ತಿಂಗಳು ಕದನ ವಿರಾಮ ವಿಸ್ತರಣೆಯಾಗುವಂತಹ ಮುನ್ಸೂಚನೆ ಕೂಡ ಸಿಕ್ಕಿದೆ. ಬಜೆಟ್ ಮಂಡಿಸುವಂತಹ ಬಗ್ಗೆ ಹೈಕಮಾಂಡ್ ಮನವೊಲಿಸುವಂತಹ ಆತ್ಮವಿಶ್ವಾಸ ಅವರದ್ದು. ನಾಳೆ ಮೈಸೂರಿನಲ್ಲಿ ಎಐಸಿಸಿಯ ನಾಯಕ ರಾಹುಲ್ ಗಾಂಧಿ ಅವರು ಬರ್ತಾರೆ. ಸಿಎಂ ಡಿಸಿಎಂ ಇಬ್ಬರು ಅವ್ರನ್ನ ಭೇಟಿ ಮಾಡ್ತಾರೆ. ಇನ್ನು DK ಶಿವಕುಮಾರ್ ಒತ್ತಡ ತಂತ್ರವನ್ನು ಅನುಸರಿಸ್ತಾ ಇದ್ದು ರಾಹುಲ್ ಗಾಂಧಿ ಅವರ ಭೇಟಿಗೆ 16, 22ನೇ ತಾರೀಕು ಹೋಗ್ತಾರಂತೆ. ಏನಕ್ಕೆ? ಎಲ್ಲಿಗೆ? ಡೆಲ್ಲಿಗೆ? ಏನಕ್ಕೆ? ಅದೇ ಪವರ್ ಶೇರಿಂಗ್ ಅಲ್ರಿ. ನಾಳೆ ಮೈಸೂರಲ್ಲೇ ಸಿಗ್ತಾರ, ಅಲ್ಲೇ ಒಂದು ಮೂಲೆ ಕುರ್ಚಿ ಹಾಕೊಂಡು 3 ಜನ ಮಾತಾಡಕ್ಕಾಗಲ್ವಾ ಒಂದು ಮರ್ತ್ ಕೆಳಗಡೆ? ಸಿಗೋದು 1 ಅವರ್ ಅಲ್ಲಿ ಏನ್ ಮಾತಾಡ್ತಾರೆ? ಏನ್ರಿ ಕೆಲಸ? ರಾಹುಲ್ ಗಾಂಧಿ ಇನ್ನೊಂದು 1 ಅವರ್ ಕೂತ್ಬಿಟ್ರೆ ಮೈಸೂರಲ್ಲಿ ಏನ್ ಅಮೆರಿಕ ಅಧ್ಯಕ್ಷರು ಬಂದು ಕಾಯ್ತಾ ಕೂತಿದಾರ ಡೆಲ್ಲಿನಲ್ಲಿ? ಅವ್ರಿಗೆ ಏನ್ ಕೆಲಸ? ಅವ್ರಿಗೆ ಗನಂದಾರಿ. ಕರ್ನಾಟಕ ಸರ್ಕಾರವನ್ನ
ಉಳಿಸ್ಬೇಕಾ ಇಳಿಸ್ಬೇಕಾ ಅನ್ನೋ ತೀರ್ಮಾನ, ಕಾಸು ಕೊಡೋ ಈ ರಾಜ್ಯವನ್ನು ಬೇಗ ಏನಾದ್ರು ಪರಿಹಾರ ಮಾಡೋಣ ಅವ್ರಿಗೆ ಅದಕ್ಕಿಂತ ಏನು ಗಣಂದಾರಿ ಕೆಲಸ ಇದೆಯಂತೆ. ಅಲ್ಲೇ ಮೈಸೂರಲ್ಲೇ ಕೂತ್ಕೊಂಡು ಮುಗಿಸ್ಕೋಬೋದಲ್ಲ ಎದುರುಗಡೆ ಬಂದಾಗ. ಅದಕ್ಕೆ ಯಾಕಪ್ಪ ಮತ್ತೆ ಡೆಲ್ಲಿ? ಮತ್ತೆ ಅಲ್ಲಿ 2 ದಿನ ಡಿ ಕೆ ಶಿವಕುಮಾರ್ಗೆ ಜಾತಕ ಸರಿ ಇಲ್ಲ. ವರುಣಾ ಕ್ಷೇತ್ರದ ವ್ಯಾಪ್ತಿಯ ಗ್ರಾಮದಲ್ಲಿ ಕೆರೆಗಳು, ಯಾಕೆಂದರೆ ಖರ್ಗೆ ಹೇಳ್ತಾರಂತೆ ಅವಶ್ಯಕತೆ ಇದ್ದಾಗ ಕರೆಸ್ತೀವಿ ಅಂತ. ಡಿ ಕೆ CM ಆಗಬೇಕಾ ಬೇಡವಾ ಅನ್ನೋದು ಅವಶ್ಯಕತೆನೇ ಬಂದಿಲ್ವಾ ಹಂಗಾರೆ ಇನ್ನೂ? ಚರ್ಚೆನೇ ಇಲ್ಲ. ಮತ್ತೆ ಪಾಲೋಯರ್ಸು ಡೇಟ್ ಫಿಕ್ಸ್ ಮಾಡ್ತಿದ್ದೀರಲ್ಲಪ್ಪ. ಇಕ್ಬಾಲ್ ಡೇಟ್ ಮುಗ್ದೋಯ್ತಲ್ಲ ಸರ್. ಯಾರು? ಇಕ್ಬಾಲ್ ಅವ್ರು ಹೇಳಿದ್ದು. ಇನ್ನೊಂದು ಡೇಟ್ ಹಾಕ್ತಾರೆ ಇಕ್ಬಾಲ್. ಅದಕ್ಕೇನು ಕಷ್ಟ? ವರುಣಾ ಕ್ಷೇತ್ರದಲ್ಲಿ ಅದನ್ನು ಕೆರೆಗಳ ನೀರು ತುಂಬಿಸಿರ್ಲಿಲ್ವಂತೆ. ಅದಕ್ಕೆ CM ಪುತ್ರ ಯತೀಂದ್ರ ಮತ್ತು ಅವ್ರ ಶಾಸಕ ಯಾಕ್ರಿ ತುಂಬಿಸಿಲ್ಲ, CM ಕಾನ್ಶಿಯನ್ಸಿಲಿ ಹಿಂಗಾದ್ರೆ ಗತಿ ಏನು ಬೇರೆ ಕಡೆ ಅಂತ ಡ್ಯಾಟ್ ಹಾಟ್ ಅಂತಂದ್ರಂತೆ. ತಗೊಳ್ರಿ ಕ್ರಮ ಇವ್ರ ಮೇಲೆಲ್ಲ ಅಂತ. ಸರ್ ಹಂಗೆ ಒಂಚೂರು ಎಲ್ಲೆಲ್ಲಿ ತುಂಬಿಸಿಲ್ಲ ಎಲ್ಲ ಕಡೆನೂ ಚೆಕ್ ಮಾಡಿಸಿ ಹಂಗೆ ಫೋನಲ್ಲಿ ದಬ ದಬ ಅಂತ ದಬಾಯಿಸಿ ಸರ್ ಎಲ್ಲ ಕಡೆಗೂ. ಬೇಗ ಕೆಲಸ ಆಗ್ಬಿಡುತ್ತೆ. ಹಾಂ, ಏನು ಆಟ ಆಡ್ತಾ ಇದ್ದೀರಾ? ಜನಸಂಪರ್ಕ ಸಭೆಯನ್ನು ಬೇಕಾಬಿಟ್ಟಿ ಮಾಡ್ತಾ ಇದೀವ ನಾವು CM ಕ್ಷೇತ್ರದಲ್ಲಿ. CM ಕ್ಷೇತ್ರದಲ್ಲಿ ಹೆಂಗ್ ಮಾಡಿದ್ರೆ ಬೇರೆ ಕಡೆ ಹೆಂಗ್ರಿ ಕೆಲಸ ಮಾಡ್ತೀರಾ ನೀವು? ಈಗ ಅವ್ನು ಯಾರು ಇದನ್ನಲ್ಲ ಅವ್ನ ಫಸ್ಟ್ ತೆಗಿರಲಿಲ್ಲ, ತಕ್ಷಣ ಕ್ರಮ ತೆಗಿಬೇಕು ಅವ್ನು. ಈಗ ಯಾರು ಒಬ್ರು ಕಳಿಸಿ. ಮತ್ತೆ ಆಟ ಆಡ್ತಾ ಇದ್ವಿ, ಜ್ಞಾನ ಬೇಡ ಸ್ವಲ್ಪ ಅಂತ ಕರೆಕ್ಟ್ ಆಗ್ಬೇಕು. ಜಸ್ಟ್ ಒಂದು ಫೋನ್ ಕಾಲ್. ಎಸ್, ನೆಕ್ಸ್ಟ್. ಬಳ್ಳಾರಿ ಬ್ಯಾನರ್ ಗಲಭೆ ಹಾಗೂ ಕೊಲೆ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ CID ಅಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸಿದ್ದು ಮಹತ್ವದ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಇನ್ನು ಪಾದಯಾತ್ರೆ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಜೊತೆ ರಾಮುಲು ಚರ್ಚೆಯನ್ನು ನಡೆಸಿದ್ದಾರೆ. ಪಾದಯಾತ್ರೆಗೆ ಅವಕಾಶ ಸಿಗದೆ ಇದ್ರೆ ಸಮಾವೇಶ ಮಾಡ್ತಾರೆ. ಇಲ್ಲ, ರೆಡ್ಡಿ ಮತ್ತು ರಾಮುಲು ನಿಮ್ಮಿಬ್ರಿಗೂ ತಲೆ ಕಡಿಮೆ ಆಗ್ತಾ ಇದೆ. ಯಾಕೋ? ಯಾಕೆ ಸರ್? ಬೆಂಗಳೂರಿನ ಬಳ್ಳಾರಿ ಯಾಕ್ರಪ್ಪ ಬೇಕು ನಿಮಗೆ ಪಾದಯಾತ್ರೆ? ಮತ್ತೆ ಬಳ್ಳಾರಿ ಒಳಗಡೆಯಲ್ಲಿ ಮಾಡ್ರಿ. ಅಲ್ಲ, ಇದು ರಾಜ್ಯಾದ್ಯಂತ ವಿಸ್ತರಣೆ ಆಗಬೇಕು. ಬಳ್ಳಾರಿ ಮಾಡಿಬಿಟ್ಟು ನಿಮ್ಮ ಮನೆ ಭದ್ರ ಮಾಡ್ಕೊಳ್ರಿ ರೈ, ಆಮೇಲೆ ಬಂದು ನೋಡೋರು ಅಂತ ಇನ್ನೊಂದು ಕಡೆ ಅಲ್ಲಿ ಮಾಡ್ರಿ. ಬಳ್ಳಾರಿ ಮಾಡ್ರಿ, ಬಳ್ಳಾರಿ ಒಳಗಡೆ ಮಾಡಿ. ಓಕೆ, ಎಲ್ಲ ಕಾನ್ಸ್ಟಿಟ್ಯೂನ್ಸಿ ಟಚ್ ಆಗೋ ಟೈಪ್ ಮಾಡಿ ಒಂದು ಪಾದಯಾತ್ರೆ. ಅದಕ್ಕೂ BJP ಬೇಡ 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 ಅಂದರೆ ಸಿಟಿ ಒಳಗಡೆ ಮಾಡಿ, ಎಲ್ಲ ವಾರ್ಡು ಟಚ್ ಆಗೋ ಥರ ಹಂಗೆ ಮಾಡಬೇಕು. ಒಂದು ವಾರದ ಪಾದಯಾತ್ರೆ ಆದಮೇಲೆ ಮಾಡಿ ಸಮಾವೇಶ ಅಂತೆ. ಕೋಗಿಲು ಲೇಔಟ್ ಏನಾಯಿತು ಇವತ್ತು? BJPಯವರು ಸತ್ಯಶೋಧನಾ ಸಮಿತಿ ಕೊಟ್ಬಿಟ್ರಂತೆ ವರದಿನ. 103 ಪುಟ ಅಂತೆ. ಎಲ್ಲ ರೋಹಿಂಗ್ಯಾಗಳು ಬಹುತೇಕರೆಲ್ಲ ಇದ್ರಂತೆ, ಬಾಂಗ್ಲಾ ಅಕ್ರಮ ನಿವಾಸಿಗಳು ಅಂತ ಅನುಮಾನ ಅಂತೆ ಅವ್ರದ್ದು. ಎಲ್ಲಿಂದ ಬಂತಂತೆ ಇವ್ರಿಗೆ ಅನುಮಾನ? ಅಲ್ಲಿ ಜನ ಹೇಳಿದ್ದಾರೆ ಅಂತ. ಏನಂತ? ಇವರು ಬಾಂಗ್ಲಾದೇಶದವರಿದ್ರು, ಇವರು ಅವ್ರದ್ದೇ ಗಲಾಟೆ ಜಾಸ್ತಿ ಇದೆ ಇಲ್ಲಿ ಅಂತ. ಈ ಪ್ರಕರಣನ NIA ತನಿಖೆ ಕೊಟ್ಬಿಡಬೇಕು ಅಂತ. ನಾವು ಕೊಟ್ಬಿಡಿ, ತಗೊಳ್ಳಿ, ಬೇಡ ಅಂದವನೇ ಅವನು. ಸತ್ಯಶೋಧನಾ ತಂಡದ ಸದಸ್ಯರು ರಾಜ್ಯಪಾಲರನ್ನು ಭೇಟಿ ಮಾಡಿ ಎಷ್ಟು ಜನ ಬಾಂಗ್ಲಾದೇಶಿಯರನ್ನ BJPಯವರು ಅಧಿಕಾರದಲ್ಲಿದ್ದಾಗ ಕಂಡಿಡಿದ್ಬಿಟ್ಟು ಆಚೆ ಕಳಿಸೋದಂತೆ ಕರ್ನಾಟಕದಲ್ಲಿ. ಲಿಸ್ಟ್ ಕೊಡ್ರಿ ಒಂದು, ಮಿಸ್ಟರ್ ವಿಶ್ವನಾಥ್. ನಿಮ್ಮದು ಗನಂದಾರಿ ಸರ್ಕಾರ, ನೀವೇ ಇದ್ರಲ್ಲಪ್ಪ BDAನಲ್ಲಿ. ಇವಾಗ ಫ್ರೀ ಆಗಿದ್ದಾರೆ ಸರ್, ಅವಾಗ ಇರಲಿಲ್ಲಲ್ಲ. ಪುರ್ಸೊತ್ತಾಗಿದ್ದೀರಾ? ಬಿಸ್ನೆಸ್ಸಲ್ಲಿ ಇಲ್ಲದೆ ಇದ್ದಾಗ ಟೈಮ್ ಮಾಡ್ಕೊಂಡು ಇದನ್ನು ಮಾತಾಡಿ ಹಂಗಾರೆ. ಅಲ್ರಿ ಕೊಡಿ, ಲೆಕ್ಕ ಕೊಡಿ, ಎಷ್ಟು ಜನ ಕಳಿಸಿದ್ರಿ ನೀವು ಅಂತ. ಅದನ್ನು ಹೇಳಬೇಕಲ್ಲ ಜನಕ್ಕೆ. ಈಗ ರಾಜ್ಯಪಾಲರನ್ನೆಲ್ಲ ಭೇಟಿ ಮಾಡ್ತಾರೆ. ಈ ಮಧ್ಯೆ ರಾಜೀವ್ ಗಾಂಧಿ ವಸತಿ ನಿಗಮದ ಮನೆ ಹಂಚಿಕೆ ವಿಳಂಬಕ್ಕೆ ಫಲಾನುಭವಿಗಳು ಗಲಾಟೆ ಮಾಡಿದ್ದಾರೆ. ನಾವು EMI ಕಟ್ಸಿದ್ರು ಮನೆ ಕೊಡ್ತಿಲ್ವಲ್ಲ ಯಾಕೆ ಅಂತ. ಅದಕ್ಕೆ MD ಹೇಳಿದ್ದಾರೆ ಲಿಸ್ಟ್ ಬಂದಿಲ್ಲ, ಬಂದ ತಕ್ಷಣ ಕೊಡ್ತೀವಿ. ಎಲ್ಲಿಂದ ಬರಬೇಕು ಲಿಸ್ಟು? MD ಸಾಹೇಬ್ರೆ, ಎಲ್ಲಿಂದ ಬರಬೇಕು ಲಿಸ್ಟ್? ಅದು ಕಾರ್ಪೊರೇಷನಿಂದ. ಕಾರ್ಪೊರೇಷನ್ ಅವ್ರನ್ನ ಮಣ್ಣು ತಿಂತಿದಾರ, ಏನು ತಿಂತಿದಾರಂತೆ? ಅವರು ದುಡ್ಡು ಕೊಟ್ಟಿದ್ದಾರಂತೆ. ಕೊಟ್ಟ ಮೇಲೆ ಲಿಸ್ಟ್ ಕೊಡೋಕ್ಕೆ ಅವ್ರು ತಾತನ ಮನೆಗೆ ಗಂಟೋಗೋಕ್ಕೆ ಯಾವಲ್ರಿ ಅವ್ನು ಆಫೀಸರ್ಗಳು ಕಚಡಗಳನ್ನು ತೊಗೊಂಬಂದು. ಮನೆ ಆಗಿಲ್ಲ ಅಂತನೂ ಹೇಳೋ ಆಗಿಲ್ಲ, ಮನೆ ಆಗಿ ರೆಡಿ ಇದೆ, ಕಾಸು ಕೊಟ್ಟಾಗಿದೆ. ಹೌದು, ಓಲಿ ಕಾಸಾದ್ರೂ ಇದೆ ತಾನೇ? ಯಾರ ಹತ್ರ ಸರ್? ಅಲ್ಲ, ಎಲ್ಲಾದರೂ ಸರಿಯಪ್ಪ. ವಾಲ್ಮೀಕಿ ಟೈಪ್ ಎಲ್ಲರೂ ಹೋಗಿ ಬಿಡ್ತಾರೆ ನೋಡಿ. ಆಮೇಲೆ ಇಲ್ಲ ಇರುತ್ತೆ, ಹಂಗೆಲ್ಲ ಮಾಡಿರಲ್ಲ. ಲಿಸ್ಟ್ ಕೊಡೋಕೆ ಇವ್ರು ತಾತನ ಮನೆ ಗಂಟೇನು ಹೋಗಬೇಕು? ಕತೆ ಕಾಯ್ತಾ ಇದ್ದಾರೆ ಕಾರ್ಪೊರೇಷನ್ ಅವರು. ಕಾಸು ಕಟ್ಟಿ ದುಡ್ಡು ಕಟ್ಟಿ ಮನೆ ರೆಡಿ ಇದ್ದು ಜನ ಕಾಯ್ತಿರೋರು ಕೊಡಕ್ಕೆ ಇವ್ರಿಗೆ ಇನ್ನೂ ಪುರ್ಸೊತ್ತಿಲ್ಲ. ಅಕ್ರಮವಾಗಿ ಸರ್ಕಾರದ ಜಮೀನಲ್ಲಿ ಕೂತವ್ರಿಗೆ ಕೊಡಕ್ಕೆ ಇವ್ರಿಗೆ ಆತ್ರ. ಅಯ್ಯೋ, ಅಯೋಗ್ಯರು ತಗೊಂಬಂದು ಮನೆಗಳೆಲ್ಲ ಹಾಳಾಗೋಗ್ಬಿಡ್ಬೇಕು. ನಿಮ್ಮದು ರೂಲ್ಸ್ ಫಾಲೋ ಮಾಡೋರು ಬೇಕಿಲ್ಲ ಇವ್ರಿಗೆ. ಎಸ್.